ಬ್ಲಡ್ಗೆ ಸಂಬಂಧಪಟ್ಟಾಗೆ ನಾವು ಬೇರೆ ಬೇರೆ ಯೋಜನೆ ರೂಪಿಸಿದ್ದೇವೆ. ನಮ್ಮ ಉದ್ದೇಶ ಏನಿದೆ, ಅಲ್ಲಿ ಇವತ್ತು ಬ್ಲಡ್ ಡೊನೇಷನ್ಗೆ ಸಂಬಂಧಪಟ್ಟಾಗೆ ಯೂತನ್ನು ಸಂಘ ಸಂಸ್ಥೆಗಳು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಆದಷ್ಟು ಜನ ಇವತ್ತು ಬ್ಲಡ್ ಡೊನೇಷನ್ ಇವತ್ತು ಭಾಗಿಯಾಗಬೇಕು. ಬ್ಲಡ್ಡಿನ ಕೊರತೆಯಿಂದಾಗಿ ಯಾರು ಕೂಡ ಇವತ್ತು ನಾವು ಅವರ ಆಕ್ಸಿಡೆಂಟ್ ಇರಲಿ, ಬೇರೆ ಬೇರೆ ಇವತ್ತು ಆಪ್ರೇಷನ್ ಆಗೋ ಸಂದರ್ಭದಲ್ಲಿ ಬ್ಲಡ್ಡಿನ ಕೊರತೆಯಿಂದಾಗಿ ನಾವು ಅಥವಾ ಕುಟುಂಬಸ್ಥರು ಅವರನ್ನು ಕಳ್ಕೊಳ್ಬಾರ್ದು ಎಂಬ ವಿಷಯ ಕಾಳಜಿಯೊಂದಿಗೆ ಇವತ್ತು ಬ್ಲಡ್ ಕ್ಯಾಂಪ್ಗೆ ಸಂಬಂಧಪಟ್ಟ ಜನಜಾಗೃತಿ ಮೂಡಿಸುವಂಥದ್ದು. ಎರಡನೇದು, ಪ್ರತಿಯೊಂದು ಬ್ಲಡ್ ಬ್ಯಾಂಕಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ನಮ್ಮೆಲ್ಲ ಬ್ಲಡ್ ಬ್ಯಾಂಕ್ಗಳಿದೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿದೆ, ಪ್ರೈವೇಟಲ್ಲಿದೆ. ತಾಲೂಕು ಮಟ್ಟದಲ್ಲಿ ಬ್ಲಡ್ ಸ್ಟೋರೇಜ್ ಇದೆ. ಸೊ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಬ್ಲಡ್ಡನ್ನು ಹೋಗಿ ಏನು ಅಗತ್ಯ ಇದೆ ಅದನ್ನು ಸ್ಟೋರೇಜ್ ಮಾಡ್ತೇವೆ ಇಷ್ಟು ಒಂದು ಕೋಲ್ಡ್ ಇದರಲ್ಲಿ. ಇದರ ಜೊತೆಯಲ್ಲಿ ನಮ್ಮ ರಾಜ್ಯದ 4 ಕಡೆ ಸುಮಾರು 20 ಕೋಟಿಯಲ್ಲಿ ರೀಜನಲ್ ಬ್ಲಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂಬ ಸಂಸ್ಥೆಯನ್ನು ನಾವು ಇವತ್ತು ಸ್ಥಾಪನೆ ಮಾಡ್ತೇವೆ. 4. ಅದು ಒಂದು ಬೆಂಗಳೂರಿನ ವಿಕ್ಟೋರಿಯಾ, 2 ಮಂಗಳೂರಿನಲ್ಲಿ ವೆನ್ಲಾಕ್ ಹಾಸ್ಪಿಟಲ್, ಬೆಳ್ಳಾರಿಯಲ್ಲಿ ಬಿಮ್ಸ್, ಇನ್ನೊಂದು ನಮ್ಮ ಕಿಮ್ಸ್ ಈ ಹುಬ್ಳಿ. ಈ 4 ಕಡೆ ಅದು ಯಾಕೆಂತ ಹೇಳಿದರೆ ರೀಜನಲ್ ಬ್ಲಡ್ ಬ್ಯಾಂಕ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿದರೆ ಈ ಒಂದು ರೀಜನಲ್ ಸೆಂಟರ್ಸ್ ಆ ಸುತ್ತಮುತ್ತಲಿನ ಜಿಲ್ಲೆಗಳನ್ನೆಲ್ಲ ಕೂಡ ಮ್ಯಾನೇಜ್ ಮಾಡ್ತದೆ. ಎಲ್ಲಿ ಅದೊಂದು ಕಡೆಯಲ್ಲಿ ಕಡಿಮೆ ಇದ್ದರೆ ಎ ಗ್ರೂಪ್ ಎ ನೆಗೆಟಿವ ತಕ್ಷಣ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರನ್ನು ಅಲ್ಲಿಗೆ ಮುಟ್ಟಿಸ್ತಾರೆ. ಸೊ ಯಾವ್ಯಾವ ಬ್ಲಡ್ ಬ್ಯಾಂಕಲ್ಲಿ ಯಾವ್ಯಾವ ಬ್ಲಡ್ ಗ್ರೂಪ್ ಇದೆ, ಎಲ್ಲಿ ಯಾವುದು ಶಾರ್ಟೇಜ್ ಅಂತೇಳಿ ನಾವು ಕಂಪ್ಯೂಟರಲ್ಲಿ ನೋಡಿಕೊಳ್ಳೋದು ಅವಕಾಶ ಕೂಡ ನಮಗೆ ಆಗ್ತದೆ. ಉದಾಹರಣೆಗೆ ಇವತ್ತು ಒಂದು ಜಿಲ್ಲೆ ತಾಲೂಕಿನಲ್ಲಿ ಒಂದು ಬ್ಲಡ್ ಗ್ರೂಪ್ ಬೇಕಂತ ಹೇಳಿದಾಗ ಅದು ಎಲ್ಲಿದೆ ಅಂತ ಅಲ್ಲಿ ಇಲ್ಲದಿದ್ದಲ್ಲಿ ಎಲ್ಲಿ ಇದೆ ಅಂತೇಳಿ ಗೊತ್ತಾಗ್ತದೆ. ಆವಾಗ ಪಕ್ಕದ ಜಿಲ್ಲೆಯಿಂದ ಇಲ್ಲಿಗೆ ತರಿಸುವಂಥ ಕೆಲಸ ಮಾಡಿ ಅವರಿಗೆ ರಕ್ತ ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಯಾಕೆ ರಕ್ತ ಯಾರಿಗೂ ಕೂಡ ಕಡಿಮೆ ಇವತ್ತು ಆಗಬಾರ್ದಂಥ ಉದ್ದೇಶದಿಂದ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ BPL ಅವರಿಗೆ ನಾವು ಬ್ಲಡ್ಡನ್ನು ಇವತ್ತು ಫ್ರೀಯಾಗಿ ಕೊಡುವಂಥದ್ದು BPL. APL ಅವರಿಗೆ ಬಹುಶಃ ಹಿಂದೆ ಒಂದು ಆದೇಶ ಇತ್ತು, 1500 ರೂಪಾಯಿ, ಇವತ್ತು 1100 ರೂಪಾಯಿ, 1110 ರೂಪಾಯಿ. ನಿಮ್ಮಲ್ಲಿ ಕೊಟ್ಟಿದ್ದೇನೆ ಕಾಪಿ. ಹೋಲ್ ಬ್ಲಡ್ಡಿಗೆ 1110 ಮತ್ತು ಬೇರೆ ಬೇರೆ ಕಾಂಪೋನೆಂಟ್ಸ್ ಇದೆ. ಆದರೆ ನಾವೀಗಾಗಲೇ ತೀರ್ಮಾನ ಮಾಡಿದೆವು ಕೂತ್ಕೊಂಡು, ಸರ್ಕಾರಿ ಆಸ್ಪತ್ರೆಗೆ ಅವರು APL ಆದರೂ ಕೂಡ ಅವರಲ್ಲಿ ಹೋಗುವವರು ಅದು ಕಷ್ಟದಲ್ಲಿದ್ದವರೇ ಹೋಗುವವರು. ಇದಕ್ಕೆ ಅವ್ರಿಗೇನೋ ತಪ್ಪಿ ಕಾಡಿ APL ಹೋಗಿರಬೇಕು ಅಥವಾ ಏನೋ ವಿಚಾರ ಆಗಿರಬೇಕು. ಅದು ಬರೀ APL ಅಂತ ಹೇಳಿಕೊಂಡು ಅವರಿಗೆ ಎಷ್ಟು ಚಾರ್ಜ್ ಮಾಡಿದರೆ ಕೂಡ ಅವ್ರಿಗೆ ಕಷ್ಟ ಆಗ್ತದೆ. 1-2-3 ಬಾಟ್ಲಿ ಬ್ಲಡ್ ಬೇಕಂತ ಹೇಳಿದಾಗ ಇನ್ನೊಬ್ಬರ ಹೋಗಿ ಕೈ ಚಾಚುವಂಥ ಪರಿಸ್ಥಿತಿ ಆ ಕಾಲಘಟ್ಟದಲ್ಲಿ ಬರ್ತದೆ. ಅದಕ್ಕೆ ಅವ್ರಿಗೆ ಕೂಡ ಚಾರ್ಜ್ ಮಾಡಬಾರ್ದಂತೇಳಿ ನಾವು ಮುಂದಿನ ದಿನ ನಾವು ತೀರ್ಮಾನ ನಾವು ಅದನ್ನು ತಗೊಳ್ತೇವೆ ಅತಿ ಶೀಘ್ರದಲ್ಲಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಥವಾ ಮಿನಿಮಮ್ ಆಗಿ ಏನಾದರೂ ಚಾರ್ಜ್ ಮಾಡ್ಬೋದು, ಮಿನಿಮಮ್. ಯಾಕಂದರೆ ಅಲ್ಲಿ ಹೋಗೋರು ಕೂಡ ಅವರು APL ಕಾರ್ಡ್ ಇದ್ದರೂ ಕೂಡ ಆರ್ಥಿಕವಾಗಿ ಭಾಳ ಕಷ್ಟದಲ್ಲಿದ್ದವರೇ ಇವತ್ತು ಇರುವಂಥದ್ದು. ಅದು ಡಾಕ್ಟರ್ ಹೇಳ್ತಾರೆ, ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಕಡಿಮೆ ಬೇಕು, ಕೆಲವರಿಗೆ ಜಾಸ್ತಿ ಬೇಕು. ಮತ್ತು ನಾನೀಗ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಭಾಳ ಕಷ್ಟದಲ್ಲಿದ್ದೇನೆ, ನಾನು APL ಕಾರ್ಡ್ ಇರ್ಬೋದು, ನಾನು ಆಸ್ಪತ್ರೆಗೆ ಹೋಗ್ತೇನೆ, ನನಗೆ ನನ್ನ ಮನೆಯವರು ಬದುಕಿಸಲಿಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಳ್ತಾನದಲ್ಲದೆ ನಾನು ಹೆಚ್ಚಿನ ತಗೊಳ್ಳಿಕ್ಕೆ ಹೋಗೋಲ್ಲ. ಧರ್ಮ ಅಂತ ಹೇಳಿಕೊಂಡು ಎಷ್ಟು ಬೇಕಂತ ಹೇಳಿಕೊಂಡು ಮಾತ್ರ ನೋಡುವಂಥದ್ದು. ಸೊ ಡಾಕ್ಟರ್ ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ಮಾತ್ರ ಅಲ್ಲಿ ಸೀಮಿತ ಆಗುವಂಥದ್ದು. ಸೊ ಅದಕ್ಕೆ ನಾವು ಇಷ್ಟಕ್ಕೆ ಮಾತ್ರ ಚಾರ್ಜ್ ಮಾಡಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ರಕ್ಷಣೆ ಮಾಡಲಿಕ್ಕೆ ಎಷ್ಟು ಬೇಕು ಅದಕ್ಕೆ ಇರುವಂಥದ್ದು. ಮತ್ತು ಪ್ರೈವೇಟಲ್ಲಿ ನಾವು ರೇಟ್ ಫಿಕ್ಸ್ ಮಾಡಿದ್ದೇವೆ. ಆದರೆ ಕೆಲವೊಂದು ಕಡೆ ಜಾಸ್ತಿ ಹೊತ್ತು ಚಾರ್ಜ್ ಮಾಡೋದು ಕೂಡ ನಮಗೆ ಬಂದಿದೆ. ಅದಕ್ಕೆ ನಾವು ಪ್ರೈವೇಟ್ನಲ್ಲಿ ಸಂಪೂರ್ಣ ಹೋಲ್ ಬ್ಲಡ್ ಇದು ಕೊಡೋದಾದರೆ 1550 1550
ಅದಕ್ಕಿಂತ ಜಾಸ್ತಿ ಅವರು ಚಾರ್ಜ್ ಮಾಡಬಾರ್ದು. ಹೋಲ್ ಬ್ಲಡ್ ಅಂದರೆ ಇಲ್ಲಿ ನಮ್ಮ ಬ್ಲಡ್ ಕೊಡ್ತಾರಲ್ಲ ಇದರಲ್ಲಿ ಅದಕ್ಕೆ. ಮತ್ತು ಅದರಲ್ಲಿ ಕೆಲವು ಬೈಫಿಕೇಷನ್ ಮಾಡಿ ಅದು ಕೊಡ್ತಾರೆ ಇದಕ್ಕೆ ಕಾಂಪೊನೆಂಟ್ಸನ್ನು. ಅದು PRBC ಕೂಡ ಅಷ್ಟೇ 1550. ಪ್ಲೇಟ್ಲೆಟ್ಗೆ ಇವತ್ತು ಸಾಂಕ್ರಾಮಿಕ ರೋಗ ಬಂದ ಸಂದರ್ಭದಲ್ಲಿ ಪ್ಲೇಟ್ಲೆಟ್ ಕೊಡ್ತಾ ಅಂತ ಹೇಳ್ತಾರೆ. ಅದು 400 ಮಾತ್ರ ಚಾರ್ಜ್ ಮಾಡಬೇಕು ಪ್ರೈವೇಟ್ನವರು. 400 ರೂಪಾಯಿಗಿಂತ ಜಾಸ್ತಿ ಚಾರ್ಜ್ ಮಾಡಬಾರ್ದು. ಪ್ಲಾಸ್ಮಾದಂತ ಕೊಡ್ತಾರೆ, ಆಗಲೂ ಕೂಡ ಅದಕ್ಕೆ ಕೂಡ ಬರೀ 400 ಮಾತ್ರ ಚಾರ್ಜ್ ಮಾಡಬೇಕು. ಇದು ಭಾಳ ಸ್ಪಷ್ಟವಾದ ನಮ್ಮ ಸರ್ಕಾರದ ಇವತ್ತು ಗೈಡ್ಲೈನ್ಸ್ ಇದೆ. ಯಾರಾದರೂ ಕೆಲವೊಂದು ಕಡೆ ಜಾಸ್ತಿ ಏನಾದರೂ ಚಾರ್ಜ್ ಮಾಡಿ ಅವ್ರ ಬಿಲ್ಲಿಂಗ್ ನೋಡೋ ಗೊತ್ತಾಗ್ತದೆ, ಅದು ಅವ್ರು ಕೇಳಬೇಕು ಎಷ್ಟಂತೇಳಿ. ಇದಕ್ಕಿಂತ ಜಾಸ್ತಿ ಏನಾದರೂ ಚಾರ್ಜ್ ಮಾಡಿದರೆ ತತ್ಕ್ಷಣ ನಮ್ಮ DHO ಕಚೇರಿಗೆ ಅವ್ರ ಮಾಹಿತಿಯನ್ನು ಕೊಡಬೇಕು.